ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 112. ಸುಧಾ ಅವಿನಾಶನ ಕರ್ಮಕಾಂಡದ ಬಗೆಗೆ ಕ್ಷಮ ಹಾಗೂ ಶ್ಯಾಮಲಾರ ಬಳಿ ಹೇಳುತ್ತಿರುವಾಗಲೇ ಗಾಢ ನಿದ್ರೆಯಲ್ಲಿದ್ದ ಅಮೃತಾಳಿಗೆ ಎಚ್ಚರವಾಯಿತು. ಅವಿನಾಶನ ದಶಾವತಾರಗಳನ್ನು ಕೇಳಿ ಘಾಸಿಗೊಂಡಿದ್ದ ಬೆನ್ನಲ್ಲಿಯೇ ಅಮೃತ ಎಚ್ಚರಾದುದನ್ನು ಕಂಡು ಶ್ಯಾಮಲ ಹಾಗೂ ಕ್ಷಮಾಳ ಕಣ್ಣುಗಳು ಸಂತೋಷದಿಂದ ಕೊಳವಾದವು. ಅಮೃತ, ಏನಾಯ್ತು ಮಗಳೇ, ಏನಾಯ್ತಮ್ಮ ನಿನಗೆ? ಶ್ಯಾಮಲ ತಲೆ ಚೆಚ್ಚಿಕೊಂಡು ಗೋಳಾಡಿದರು. ಮೊದಲೇ ಸೊರಗಿ ಹೋಗಿದ್ದ ಅಮೃತ ಅಮ್ಮನ ಗೋಳಾಟವನ್ನು ಕಂಡು ಮತ್ತಷ್ಟು ನೊಂದುಕೊಳ್ಳುತ್ತಾಳೆ ಎಂದರಿತ ಕ್ಷಮ, ಅಮ್ಮ ಇಷ್ಟೊಂದು ಸಂಕಟ ಪಡಬೇಡಿ, ಅಮೃತ ಮತ್ತಷ್ಟು ಬೇಸರ ಪಟ್ಟುಕೊಳ್ತಾಳೆ, ಎಂತಾಯಿತು ಅಂತ ಅವಳನ್ನೇ ಕೇಳೋಣ ಎಂದು ಸಮಾಧಾನಪಡಿಸಿದಳು. ಆದರೆ ಅಮೃತಾಳ ವಾಂಛನೀಯ ಸ್ಥಿತಿ ಕಂಡು ಮನದಲ್ಲಿಯೇ ಮರುಗುತ್ತಿದ್ದವಳಿಗೆ ಅವಳ ವ್ಯಥೆಯನ್ನು ಕೇಳುವ ಧೈರ್ಯ ಉಳಿದಿರಲಿಲ್ಲ. ಅಮ್ಮನ ಬಳಿ ಮಾತನಾಡುತ್ತಿದ್ದ ಕ್ಷಮಾಳನ್ನು ಅಮೃತ ಕೈ ಸನ್ನೆಯಲ್ಲಿಯೇ ಬಳಿಗೆ ಕರೆದಾಗ ಕ್ಷಮಾಳ ಕಾಲುಗಳು ನಡುಗುತ್ತಿದ್ದವು. ಮನದಲ್ಲಿಯೇ ಕೊಂಚ ಧೈರ್ಯ ತಂದುಕೊಂಡು ಅಚೇತನಳಾಗಿ ತಂಗಿಯ ಎದುರು ನಿಂತಳು. ನಿರ್ಗತಿಕಳಾಗಿ ಬೀದಿಯ ಕಸದಂತೆ ಬಿದ್ದುಕೊಂಡಿದ್ದ ಅಮೃತ ರಕ್ತ ಮಾಂಸರಹಿತವಾದ ತನ್ನೆರಡು ಕೈಗಳಿಂದ ಕ್ಷಮಾಳ ಕೈಗಳನ್ನು ಹಿಡಿದುಕೊಂಡು, ಅಕ್ಕ ಹೇಗಿದ್ಯಾ? ನಿನ್ನನ್ನು ಅಮ್ಮನನ್ನು ನೋಡದೆ ಈ ಪಾಪಿ ಕಣ್ಣುಗಳು ಶಾಶ್ವತವಾಗಿ ಮುಚ್ಚುವುದೇನು ಅಂತ ಬಹಳ ಭಯ ಆಗಿತ್ತು. ಕೊನೆಗಳಿಗೆಯಲ್ಲಾದರೂ ದೇವರು ನನ್ನ ಕೈ ಬಿಡಲಿಲ್ಲ. ನಿನಗೆ ಮಾಡಬಾರದ ಅನ್ಯಾಯ ಮಾಡಿದ್ದಕ್ಕೆ ಆ ಭಗವಂತ ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ. 3 ಹೊತ್ತು ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮನ್ನು ಸಾಕಿ ವಿದ್ಯೆ ಕೊಡಿಸ್ದೆ. ಆದರೆ ಅದಾವುದಕ್ಕೂ ಬೆಲೆ ಕೊಡದೆ ಮೋಹದ ಪಾಶದಲ್ಲಿ ಸಿಕ್ಕು ನನ್ನ ಜೀವನವನ್ನು ನಾನೇ ನನ್ನ ಕೈಯಾರೆ ಸರ್ವನಾಶ ಮಾಡಿಕೊಂಡೆ ಎನ್ನುತ್ತಾ ಅಕ್ಕನ ಕೈಗಳನ್ನು ಕಣ್ಣಿಗೆ ಒತ್ತಿಕೊಂಡು ಬಿಕ್ಕತೊಡಗಿದಳು. ಅವಳ ಕಣ್ಣೀರನ್ನು ಒರೆಸಿದ ಕ್ಷಮ, ಅಮೃತ ಅಳ್ಬೇಡಮ್ಮ, ಅದೆಂತ ನಡೀತು? ಅವಿನಾಶ್ ಎಲ್ಲಿ? ಮಗು ಎಲ್ಲಿ? ನಿನ್ನ ಪರಿಸ್ಥಿತಿ ಈ ರೀತಿ ಯಾಕಾಗಿದೆ? ದಯವಿಟ್ಟು ಹೇಳು ಎಂದು ಕಕ್ಕುಲತೆಯಿಂದ ಅವಳ ಒರಟಾದ ಕೂದಲನ್ನು ನೇವರಿಸಿದಳು. ಅಷ್ಟರಲ್ಲಿ ಹೊರಗೆ ಏನೋ ಸದ್ದಾಯಿತು. ಹೊರಭಾಗದಲ್ಲಿ ನಡೆಯುತ್ತಿದ್ದ ಸಂಭಾಷಣೆಯನ್ನು ಆಲಿಸಿದ ಸುಧಾ, ನೋಡಿ, ನೀವು ಮಾತಾಡ್ತಾ ಇರಿ, ಆದರೆ ಅಮೃತಾಳಿಗೆ ಹೆಚ್ಚು ಸ್ಟ್ರೆಸ್ ಕೊಡಬೇಡಿ. ನಮ್ಮ ಮೇಡಮ್ ಬಂದರು ಅನಿಸುತ್ತೆ, ನಾನಿನ್ನು ಬರ್ತೀನಿ, ಆಮೇಲೆ ಬಿಡುವಿದ್ದಾಗ ಒಮ್ಮೆ ಬಂದು ಹೋಗ್ತೀನಿ ಎಂದವಳು ಅಮೃತಾಳ ಬಳಿ ಬಂದು, ಅಮೃತ, ನಡೆದು ಹೋದದ್ದು ಹೋಯ್ತು, ಅದ್ರ ಬಗ್ಗೆ ಚಿಂತಿಸಿ ಕೊರಗಬೇಡ. ನೋಡು, ನಿನ್ನ ಮಾತಿನಂತೆ ಅಮ್ಮ ಅಕ್ಕ ಎಲ್ಲರನ್ನೂ ಕರೆಸಿದ್ದೀನಿ. ಇನ್ನಾದರೂ ಎಲ್ಲವನ್ನು ಮರೆತು ಖುಷಿಯಾಗಿರು, ಸ್ವಲ್ಪ ಸಮಯದಲ್ಲಿ ಬಂದು ಬಿಡ್ತೀನಿ ಎಂದು ಹೊರಡಲು ಅಣಿಯಾದಳು. ಅಮೃತ ದೀನ ಕಣ್ಣುಗಳಿಂದ ಸುಧಾಳನ್ನೇ ದಿಟ್ಟಿಸಿದಳು. ಅವಳ ಕಣ್ಣೋಟ ಅರ್ಥವಾದವರಂತೆ, ನರ್ಸ್ ರೇವತಿ ಬಳಿ ಇದೆ, ನೀವು ಮಾತಾಡ್ತಾ ಇರಿ, ಆಮೇಲೆ ನಾನೇ ಕರ್ಕೊಂಡು ಬರ್ತೀನಿ ಎಂದ ಸುಧಾ ಎಲ್ಲರಿಗೂ ತಿಳಿಸಿ ಹೊರ ನಡೆದಳು. ಅವರಿಬ್ಬರ ನಡುವೆ ನಡೆದ ಸಂಭಾಷಣೆ ಮೂಕ ಪ್ರೇಕ್ಷಕರಂತೆ ನಿಂತು ಅವರನ್ನೇ ನಿರ್ಲಿಪ್ತತೆಯಿಂದ ನೋಡುತ್ತಿದ್ದ ಶ್ಯಾಮಲಾರಿಗಾಗಲಿ ಕ್ಷಮಾಳಿಗಾಗಲಿ ಏನೊಂದು ಅರ್ಥವಾಗಲಿಲ್ಲ. ಈಗ ಎಲ್ಲದಕ್ಕಿಂತಲೂ ಮೊದಲು ಅಮೃತಾಳ ಜೀವನದಲ್ಲಿ ನಡೆದ ಕಹಿ ಸತ್ಯವನ್ನು ತಿಳಿದುಕೊಳ್ಳುವವರೆಗೂ ಅವರಿಬ್ಬರಿಗೂ ಸಮಾಧಾನವಿರಲಿಲ್ಲ. ಸುಧಾ ಅತ್ತ ಹೋಗುತ್ತಿದ್ದಂತೆ ಮ್ಲಾನವಾದ ಮುಖ ಹೊತ್ತು ಮಲಗಿದ್ದ ಅಮೃತ ತನ್ನ ನೋವಿನ ಕಥೆಯನ್ನು ಅಮ್ಮ ಹಾಗೂ ಅಕ್ಕನ ಮುಂದೆ ಹೇಳಿಕೊಳ್ಳತೊಡಗಿದ್ದಳು. ಅಮ್ಮ, ಅಕ್ಕ, ನಾನು ಅವಿನಾಶನನ್ನು ನಂಬಿ ಮೋಸ ಹೋದೆ. ಅವನು ಅವಿನಾಶನಲ್ಲ, ವಿನಾಶ, ನಮ್ಮ ಜೀವನವನ್ನೇ ವಿನಾಶ ಮಾಡೋದಕ್ಕೆ ಬಂದವನು ಎಂದು ರೋಷದಿಂದ ಹಲ್ಲು ಕಡಿದಳು. ಕ್ಷಮ ಅವಳ ಕೈಗಳನ್ನು ಮೃದುವಾಗಿ ಅದುಮಿ, ಇಷ್ಟೊಂದು ಕೋಪ? ಅದು ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಒಳ್ಳೆಯದಲ್ಲ ಪುಟ್ಟಿ. ನೀನು ಏನನ್ನು ಹೇಳಬೇಕು ಅಂದುಕೊಂಡಿದ್ದೀಯೋ ಸಮಾಧಾನವಾಗಿ ಹೇಳು ಎಂದು ಸಂತೈಸಿದ ಬಳಿಕ ಅಮೃತ ತನ್ನ ಕೋಪವನ್ನು ತಕ್ಕ ಮಟ್ಟಿಗೆ ನಿಯಂತ್ರಿಸಿಕೊಂಡಳು. ಅಕ್ಕ, ನಿನಗೆ ನೆನಪಿದೆಯಾ, ನಿನ್ನ ಹಾಗೂ ಮೈತ್ರಿ ಅಕ್ಕನ ಪರಿಚಯವಾದ ದಿನ ಬಸ್ ನಿಲ್ದಾಣದಲ್ಲಿ ಎಂತಾಯಿತು ಅಂತ?
ನೆನಪಿದೆ ಅಮೃತ. ಆ ಘಟನೆ ನಡೆದು ಎಷ್ಟೋ ವರ್ಷಗಳಾಯಿತು. ಅದನ್ನೆಂತಕ್ಕೆ ಈಗ ನೆನಪಿಸ್ತಾ ಇದ್ದೀಯಾ? ಕ್ಷಮಾ ಆಶ್ಚರ್ಯದಿಂದ ಕೇಳಿದಳು. ಅಕ್ಕ, ಆ ಘಟನೆ ನಡೆದು ಹೋಗಿ ಬಹಳ ವರ್ಷಗಳೇ ಕಳೆದಿರ್ಬೋದು. ಆದರೆ ಘಟನೆಯ ಮೂಲ ಕಾರಣನಾಗಿದ್ದ ಆ ನೀಚನ ಮತ್ಸರದ ಬೆಂಕಿ ಇನ್ನೂ ತಣ್ಣಗಾಗಿರಲಿಲ್ಲ. ಅಮೃತಾಳ ಒಗಟಾದ ಮಾತುಗಳು ಅವರಿಬ್ಬರಿಗೂ ಅರ್ಥವಾಗಲಿಲ್ಲ. ನೀನು ಯಾವ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀಯಾ? ಮತ್ಸರ, ಬೆಂಕಿ ಅಂದರೆ ನಿನ್ನ ಮಾತಿನ ಅರ್ಥ ಏನು? ಬಿಡಿಸಿ ಹೇಳು, ಜಿಜ್ಞಾಸೆಯಿಂದ ಕೇಳಿದಳು. ಅದೇ ಅಕ್ಕ, ಅವತ್ತು ಬಸ್ಸು ನಿಲ್ದಾಣದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಿನ್ನ ಕೈಯಿಂದ ಏಟು ತಿಂದನಲ್ಲ, ಆತನ ಬಗ್ಗೆ. ಕ್ಷಮಾ ನೆನಪಿಸಿಕೊಂಡವಳಂತೆ ಮಾಡಿ, ಹಾಂ, ನೆನಪಾಯಿತು. ಅವತ್ತು ಆತ ಮೈತ್ರಿಯ ಬಳಿ ಕೆಟ್ಟದಾಗಿ ನಡೆದುಕೊಂಡ ಅನ್ನೋ ಕಾರಣಕ್ಕೆ ಅವನಿಗೆ ಬುದ್ಧಿ ಕಲಿಸಲಿಕ್ಕೆ ಹಾಗೆ ಮಾಡಿದ್ದೆ. ಆನಂತರ ಅವನು ನನ್ನ ಕಣ್ಣಿಗೆ ಬೀಳಲೇ ಇಲ್ಲ. ಆದರೆ ಈಗ ಅವನ ವಿಷಯ ಎಂತಕ್ಕೆ ಮಾತಾಡ್ತಾ ಇದ್ದೀಯಾ? ನನಗೆ ಅರ್ಥ ಆಗ್ತಾ ಇಲ್ಲ ಎಂದು ಅಚ್ಚರಿ ವ್ಯಕ್ತಪಡಿಸಿದಳು. ಅಕ್ಕ, ಅವಿನಾಶ ನಮ್ಮ ಜೀವನಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣವೇ ಅವನು. ಅಸಹಾಯಕಳಾಗಿ ನುಡಿದ ಅಮೃತಾಳ ಮಾತು ಹರಿತವಾದ ಬಾಣದಂತೆ ಕ್ಷಮಾಳ ಎದೆಗೆ ನಾಟಿತು. ಏನು ಹೇಳ್ತಿದ್ದೀಯಾ ಅಮೃತ? ಯಾರು ಊಹಿಸಲಾಗದ ಸತ್ಯಾಂಶ ಅಮೃತಾಳ ಬಾಯಿಯಿಂದ ಹೊರಬೀಳುತ್ತಲೇ ಕ್ಷಮಾಳ ಧ್ವನಿ ಕಂಪಿಸಿತು. ಹೌದು ಅಕ್ಕ, ನಿನ್ನಿಂದ ಪೆಟ್ಟು ತಿಂದ ಆತ ಹೇಗಾದರೂ ಮಾಡಿ ನಿನಗೆ ಪಾಠ ಕಲಿಸಲೇಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದನಂತೆ. ಅಷ್ಟರಲ್ಲಿ ಅವನ ತಂದೆ ತಾಯಿ ಅವನನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಕಳುಹಿಸಿದ್ರಂತೆ. ಅಲ್ಲಿಗೆ ಹೋಗಿ ಬಂದ ಮೇಲೂ ಕೂಡ ನಿನ್ನ ಮೇಲಿನ ಸಿಟ್ಟು ಇನ್ನೂ ಕಡಿಮೆಯಾಗಿರಲಿಲ್ಲ. ಹೇಗಾದರೂ ಮಾಡಿ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಹಸಿದ ತೋಳದ ಹಾಗೆ ಹೊಂಚು ಹಾಕುತ್ತಿದ್ದ ನಾಗಾರ್ಜುನನಿಗೆ ಪರಿಚಯ ಆದವನೇ ಗುಳ್ಳೆನರಿ ಅವಿನಾಶ. ಅವಿನಾಶ ಕೆಲಸ ಹುಡುಕುತ್ತಾ ಊರೂರು ತಿರುಗುವಾಗ ನಾಗಾರ್ಜುನನ ಪರಿಚಯವಾಯಿತು. ಪರಿಚಯ ಸ್ನೇಹವಾಯಿತು. ಆತನದ್ದು ಮಂಗಳೂರೇ ಆದ್ದರಿಂದ ಅದರಲ್ಲೂ ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಬೆಳೆದಿದ್ದ ಆತ ಅಪ್ಪ ಅಮ್ಮನ ಮಾತಿನಂತೆ ಯಾವಾಗಲೋ ಒಮ್ಮೆ ಶಾಲೆಗೆ ಡೊನೇಷನ್ ರೂಪದಲ್ಲಿ ಸಾಕಷ್ಟು ಹಣವನ್ನು ನೀಡಿದ್ದು ಆ ಸಮಯದಲ್ಲಿ ಅವನಿಗೆ ಉಪಯೋಗಕ್ಕೆ ಬಂದಿತ್ತು. ಅದನ್ನೇ ಮುಂದಿಟ್ಟುಕೊಂಡು ಪರೀಕ್ಷೆಗಳಲ್ಲಿ ತಕ್ಕ ಮಟ್ಟಿಗೆ ಉತ್ತಮ ಅಂಕಗಳನ್ನು ಪಡೆದಿದ್ದ ಅವಿನಾಶನಿಗೆ ಸರಸ್ವತಿ ವಿದ್ಯಾಮಂದಿರದಲ್ಲಿ ಶಿಕ್ಷಕನಾಗಿ ಕೆಲಸ ಕೊಡಿಸಿದ್ದ. ತನಗೆ ಇಷ್ಟು ಸುಲಭವಾಗಿ ಕೆಲಸ ಕೊಡಿಸಿದ್ದ ಆತನಿಗೆ ಧನ್ಯವಾದ ಹೇಳಿದ ಅವಿನಾಶನಿಗೆ ಅವನು ತನ್ನನ್ನು ತನ್ನ ಕೆಲಸಕ್ಕಾಗಿ ಬಳಸಿಕೊಳ್ತಾ ಇದ್ದಾನೆ ಅನ್ನೋ ಅರಿವೇ ಇರಲಿಲ್ಲ. ಮೊದಮೊದಲು ಅವಿನಾಶನಿಗೆ ಕೆಲಸದಲ್ಲಿ ಆಸಕ್ತಿ ಇದ್ದರೂ ಬರಬರುತ್ತಾ ಅವನ ಕೆಲಸಕ್ಕೆ ಶಾಲೆಯಿಂದ ಸಿಗುತ್ತಿದ್ದ ಸಂಬಳ ಕಡಿಮೆ ಅನ್ನಿಸ್ಲಿಕ್ಕೆ ಪ್ರಾರಂಭವಾಯಿತು. ಇದೇ ವಿಚಾರವಾಗಿ ನಾಗಾರ್ಜುನನ ಬಳಿ ಮಾತನಾಡಿದ ಅವಿನಾಶ, ತನ್ನೂರಿನಲ್ಲೂ ಇದೇ ಸಂಬಳಕ್ಕೆ ಈ ಬಗೆಯ ಹಲವಾರು ಕೆಲಸ ಮಾಡಿದ್ದೀನಿ. ಒಮ್ಮೆಲೆ ಹೆಚ್ಚೆಚ್ಚು ಹಣವನ್ನು ಸಂಪಾದಿಸಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಅಷ್ಟು ದೂರದಿಂದ ಬಂದಿರೋದು ಎಂದು ತನ್ನ ಮನದ ಆಸೆಯನ್ನು ಹೇಳಿಕೊಂಡಾಗ ತನ್ನ ಕೆಲಸಕ್ಕೆ ಅವಿನಾಶನೇ ಸೂಕ್ತ ಅನ್ನೋದು ನಾಗಾರ್ಜುನನಿಗೆ ಸ್ಪಷ್ಟ ಆಯಿತು. ಅವಿನಾಶ್, ಬಹಳ ವರ್ಷಗಳ ಹಿಂದೆ ನನಗೆ ಅವಮಾನ ಮಾಡಿದ ಒಬ್ಬ ಸೊಕ್ಕಿನ ಹೆಣ್ಣನ್ನು ಹುಡುಕ್ತಾ ಇದ್ದೇನೆ. ಅವಳನ್ನು ಹುಡುಕಿ ಅವಳಿಗೆ ಅವಮಾನ ಮಾಡೋದೇ ನನ್ನ ಜೀವನದ ಮೂಲ ಗುರಿ. ನೀನು ಅದಕ್ಕೆ ಸಹಾಯ ಮಾಡಿದರೆ ನಿನಗೆ ಕೈ ತುಂಬ ಹಣ ಕೊಡ್ತೇನೆ ಅಂತ ಅವಿನಾಶನಿಗೆ ಹಣದ ಆಮಿಷ ಹೊಡ್ಡಿದ್ದ. ತಿಂಗಳಿಗೆ 1000 ರೂಪದಲ್ಲಿ ಬರುತ್ತಿದ್ದ ಹಣ ಒಮ್ಮೆಲೆ ಲಕ್ಷಗಳ ರೂಪದಲ್ಲಿ ಬರುವಂತಾದಾಗ ಜಿಪುಣ ಅವಿನಾಶ ಹೇಗೆ ತಾನೇ ಬೇಡ ಅನ್ನಲಿಕ್ಕೆ ಸಾಧ್ಯ ಇತ್ತು? ಕೈ ತುಂಬ ಹಣ ಬರುತ್ತಿದ್ರೂ ಟೈಮ್ ಪಾಸಿಗಾಗಿ ಅವಿನಾಶ ಶಾಲೆಯಲ್ಲಿನ ಕೆಲಸವನ್ನು ಬಿಟ್ಟಿರಲಿಲ್ಲ. ಮತ್ತೊಂದು ಕಡೆ ಇಬ್ಬರು ನರರೂಪ ರಾಕ್ಷಸರು ಸೇರಿ ನಿನಗಾಗಿ ಹುಡುಕಾಡಿದ ಜಾಗವೇ ಇರಲಿಲ್ಲ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಅದನ್ನೇ ಅನ್ನು ಹಾಗೆ ಅದೇನು ಕಾಕತಾಳೀಯವೋ ಏನೋ, ಅವಿನಾಶ ಕೆಲಸ ಮಾಡುತ್ತಿದ್ದ ಶಾಲೆಯಲ್ಲಿಯೇ ನಿನಗೂ ಕೂಡ ಕೆಲಸ ಸಿಕ್ಕಿತ್ತು. ತಾನು ಹುಡುಕುತ್ತಿರುವ ಹುಡುಗಿ ಹೇಗಿರುವಳು ಅಂತ ಬಾಹ್ಯ ಸೌಂದರ್ಯದ ವರ್ಣನೆಯನ್ನು ನಾಗಾರ್ಜುನನಿಂದ ಕೇಳಿ ತಿಳಿದಿದ್ದ ಅವಿನಾಶ ನಿನ್ನನ್ನು ನೋಡಿದ ಮೊದಲ ಬಾರಿಗೆ ಅನುಮಾನಗೊಂಡು ನಿನಗೆ ತಿಳಿಯದಂತೆ ನಿನ್ನ ಫೋಟೋ ತೆಗೆದು ಆತನಿಗೆ ಕಳಿಸಿದ್ದ.
ನೀನೇ ಅವಳು ಅಂತ ತಿಳಿದ ನಂತರ ತನಗೆ ಹಣದ ಸಹಾಯ ಮಾಡಿದವನ ಬೂಟು ನೆಕ್ಕುತ್ತಾ ಅವನು ಹೇಳಿದಂತೆ ನಿನ್ನನ್ನು ಪ್ರೀತಿಸುವ ನಾಟಕ ಆಡಿದ. ಈ ನಡುವೆ ಅವನ ತಾಯಿಗೆ ಆರೋಗ್ಯ ಸರಿಯಿಲ್ಲದಂತಾಗಿ ತನ್ನೂರಿಗೆ ಹಿಂದಿರುಗಿದ್ದ. ಆದರೆ ನಾಗಾರ್ಜುನನ ಋಣದ ಭಾರ ಇನ್ನೂ ಅವನ ತಲೆಯ ಮೇಲಿತ್ತು. ಆ ಸಮಯದಲ್ಲಿ ನೀನು ಅಮ್ಮ ಪ್ರತಿದಿನ ಪೂಜೆ ಸಲ್ಲಿಸುತ್ತಿದ್ದ ಆ ಭಗವಂತನೂ ಸಹ ನಮ್ಮ ಸಹಾಯಕ್ಕೆ ನಿಲ್ಲಲಿಲ್ಲ. ಅವನು ಪುನಃ ಮಂಗಳೂರಿಗೆ ಬಂದಾಗ ನೀನು ಮೊದಲಿನ ಶಾಲೆಯಲ್ಲಿಯೇ ಕೆಲಸ ಮಾಡುತ್ತಿದ್ದುದನ್ನು ಕಂಡು ಅವಿನಾಶನಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ಅವನು ಪುನಃ ನಿನ್ನನ್ನು ಕಾಡಿ ಬೇಡಿ ನಾಟಕವಾಡಿ ಮದುವೆಗೆ ಒಪ್ಪಿಸಿದ. ನಿನಗೆ ಉಡುಗೊರೆಯಾಗಿ ಕೊಟ್ಟಿದ್ದ ಆ ದುಬಾರಿ ಬೆಲೆಯ ಮೊಬೈಲ್ ಕೂಡ ನಾಗಾರ್ಜುನನೇ ಕೊಡಿಸಿದ್ದು. ಅವರ ಉಪಾಯ ಇದ್ದದ್ದು ಇಷ್ಟೇ, ನಿನ್ನ ಅವಿನಾಶನ ಮದುವೆ ಗೊತ್ತು ಮಾಡಬೇಕು. ಮದುವೆಯ ಸುದ್ದಿ ಎಲ್ಲ ಕಡೆ ಪ್ರಚಾರಗೊಳ್ಬೇಕು. ನಂತರ ಮದುವೆ ನಿಂತು ನಿನಗೆ ಅವಮಾನವಾಗಬೇಕು. ಅದೇ ಅವಮಾನದಲ್ಲಿ ನೀನು ಸಾಯಬೇಕು. ಇದಿಷ್ಟು ಅವರ ಯೋಜನೆಯಾಗಿತ್ತು. ಆದರೆ ಇದೆಲ್ಲದರ ನಡುವೆ ಪಾಪದವನಂತೆ ನಟಿಸುತ್ತಿದ್ದ ಅವಿನಾಶನ ಉಪಾಯವೇ ಬೇರೆಯಾಗಿತ್ತು. ಅವಿನಾಶನ ಉಪಾಯ ಆತನಿಗೆ ಹಣದ ಸಹಾಯ ಮಾಡಿದ ನಾಗಾರ್ಜುನನಿಗೂ ತಿಳಿಯಲಾಗಲಿಲ್ಲ. ಅವಿನಾಶನ ನಿಜ ಬಣ್ಣ ತಿಳಿಯದೆ ನಾನು ಅವನ ಬಲೆಗೆ ಬಿದ್ದೆ. ನನ್ನ ಬಳಿ ಮೋಸದ ಪ್ರೇಮದಾಟ ಆಡುತ್ತಿದ್ದ ಅವನಿಗೆ ನಾನು ತಾಯಿಯಾಗುತ್ತಿರುವ ವಿಷಯ ತಿಳಿದು ಭಯವಾಯಿತು. ಅಕ್ಕನಿಗೆ ಮೋಸ ಮಾಡು ಎಂದ ಮಾತು ಮರೆತು ತಂಗಿಯೊಡನೆ ಪ್ರೀತಿಗೆ ಬಿದ್ದಿರುವ ವಿಷಯ ನಾಗಾರ್ಜುನನಿಗೆ ತಿಳಿದು ಅವನು ತನ್ನ ಮೇಲೆ ತಿರುಗಿ ಬಿದ್ದರೆ ಏನು ಮಾಡುವುದು ಎಂದು ಗಾಬರಿಯಾದ ಅವಿನಾಶ ಅವನ ಹೀನ ಬುದ್ಧಿಗೆ ಕೆಲಸ ಕೊಟ್ಟಿದ್ದ. ಅಕ್ಕ, ನಿನ್ನ ಅವನ ಮದುವೆ ಎಲ್ಲ ಕಡೆ ಜಾಹೀರಾತಾಗುತ್ತಿದ್ದಂತೆ ತಲೆಮರೆಸಿಕೊಂಡು ಹೋಗಬೇಕು ಅಂದುಕೊಂಡಿದ್ದವನಿಗೆ ನಾನೊಂದು ಕಾರಣ ಆದೆ. ನನ್ನ ಕಾರಣವನ್ನೇ ಮುಂದಿಟ್ಟುಕೊಂಡು ಮದುವೆಯನ್ನು ನಿಲ್ಲಿಸಿ ಎಲ್ಲರ ಬಾಯಿಯಿಂದಲೂ ನೀನು ಮಾತು ಕೇಳುವಂತೆ ಮಾಡಿ ಅವಮಾನ ಮಾಡಿದ. ಅವರ ಯೋಜನೆಯಂತೆ ಅವರ ಕೆಲಸ ಸಂಪೂರ್ಣವಾಗಿತ್ತು. ಕೊಟ್ಟ ಹಣಕ್ಕೆ ಸರಿಯಾಗಿ ಕೆಲಸ ಮಾಡಿದ ಅಂತ ದುಷ್ಟ ನಾಗಾರ್ಜುನ ತನ್ನ ತದ್ರೂಪಿ ಅವಿನಾಶನನ್ನು ಹಾಡಿ ಹೊಗಳಿದ್ದ. ಆದರೆ ಅಡ್ಡದಾರಿಯಲ್ಲಿ ಸಂಪಾದಿಸಿದ ಹಣವನ್ನು ತೆಗೆದುಕೊಂಡು ಊರಿಗೆ ಹೋಗಿ ಅಲ್ಲಿಯೇ ಸೆಟಲ್ ಆಗಬೇಕೆಂದುಕೊಂಡಿದ್ದವನಿಗೆ ನಾನೊಂದು ತೊಡರಾಗಿದ್ದೆ. ವಿಷಯ ಮದುವೆಯವರೆಗೂ ಬಂದಾಗ ಅವನಿಗೆ ಎಂತ ಮಾಡಬೇಕು ತಿಳಿಯದೆ ನನ್ನನ್ನು ಮದುವೆಯಾದ. ನಾನು ಗರ್ಭಿಣಿಯಾದ ನೆಪವನ್ನೇ ಇಟ್ಟುಕೊಂಡು ನನ್ನನ್ನು ಹೆರಿಗೆಯ ಮುಂಚಿತವಾಗಿಯೇ ನಿಮ್ಮ ಬಳಿ ಬಿಟ್ಟು ತನ್ನ ಕರ್ತವ್ಯದಿಂದ ವಿಮುಖನಾದ. ಅಂದರೆ ನಿನ್ನನ್ನು ಮನೆಯಲ್ಲಿನ ಮೊಟ್ಟಿಗೆ ಬಿಟ್ಟು ಅವನು ಬಹಳ ತಿಂಗಳುಗಳ ಕಾಲ ತೊದಲುತ್ತಾ ನುಡಿದ ಕ್ಷಮ ಆತಂಕದಿಂದ ಹುಬ್ಬುಗೂಡಿಸಿದಳು. ಅವಳ ಹಣೆಯಲ್ಲಿ ಮೂಡಿದ್ದ ಚಿಂತೆಯ ಗೆರೆಗಳು ಅಮೃತಾಳಿಗೆ ಸ್ಪಷ್ಟವಾಗಿ ಕಂಡವು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.